ನಮಸ್ಕಾರ ವೀಕ್ಷಕರೇ, ನೀವು ನೋಡುತ್ತಿರುವುದು ಸಮತಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಪರಾಧಿಗಳ ವಿರುದ್ಧ ಖಾಕಿ ಪಡೆ ನಡೆಸಿರುವ ಭರ್ಜರಿ ಕಾರ್ಯಾಚರಣೆ ಎಲ್ಲರ ಗಮನ ಸೆಳೆದಿದೆ. ಕೇವಲ ಒಂದೇ ತಿಂಗಳ ಅವಧಿಯಲ್ಲಿ ಕಳ್ಳರು ಹಾಗೂ ಗಾಂಜಾ ಪೆಡ್ಲರ್ಗಳ ಹೆಡೆಮುರಿ ಕಟ್ಟಿರುವ ಬನಹಟ್ಟಿ ಪೊಲೀಸರು ಬರೋಬ್ಬರಿ 9,37,000 ರೂಪಾಯಿ ಮೌಲ್ಯದ ಕದ್ದ ಮಾಲನ್ನು ವಶಪಡಿಸಿಕೊಂಡು ಮತ್ತೊಮ್ಮೆ ತಮ್ಮ ಕಾರ್ಯಕ್ಷಮತೆಯನ್ನು ಸಾಬೀತುಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗಣೇಶಪುರ ಮೂಲದ ಮಹಿಳಾ ಆರೋಪಿ ಪದ್ಮಾ ಚಂದ್ರಕಾಂತ ಗುರುವಳ ಬಂಧನ ಈ ಕಾರ್ಯಾಚರಣೆಯ ಪ್ರಮುಖ ಯಶಸ್ಸಾಗಿದೆ. ಆರೋಪಿಯಿಂದ ಸುಮಾರು 3,10,000 ರೂಪಾಯಿ ಮೌಲ್ಯದ 23.5 ಗ್ರಾಂ ತೂಕದ ಚಿನ್ನದ ಚೈನ್ ಹಾಗೂ ತಾಳಿ ವಶಪಡಿಸಿಕೊಳ್ಳಲಾಗಿದೆ. ಇದೇ ಪ್ರಕರಣದಲ್ಲಿ ದತ್ತು ನಾಮದೇವ ಚೌಹಾಣ್, ಅಬುಬಕರ್ ರಂಜಾನ್ ಮುಲ್ಲಾ ಸೇರಿದಂತೆ ಇತರ ಆರೋಪಿಗಳನ್ನು ಬಂಧಿಸಿರುವ ಪೊಲೀಸರು ಒಟ್ಟು 5 ಬೈಕುಗಳು, 36 ಗ್ರಾಂ ಚಿನ್ನ ಹಾಗೂ ನಗದು ಹಣವನ್ನು ರಿಕವರಿ ಮಾಡಿದ್ದಾರೆ. ಇದರೊಂದಿಗೆ ಮಾದಕ ವಸ್ತುಗಳ ವಿರುದ್ಧವೂ ಬನಹಟ್ಟಿ ಪೊಲೀಸರು ಕಠಿಣ ಕ್ರಮ ಕೈಗೊಂಡಿದ್ದಾರೆ. ಜಮಖಂಡಿ ತಾಲೂಕಿನ ಶಿರಗುಪ್ಪಿ ಮಡ್ಡಿ ಗ್ರಾಮದ 75 ವರ್ಷದ ಶಿವಪ್ಪ ನೀಲಪ್ಪ ಕಾಳಿ ಎಂಬಾತನನ್ನು ಬಂಧಿಸಿ ಆತನಿಂದ 763 ಗ್ರಾಂ ಒಣಗಿದ ಗಾಂಜಾ ಹಾಗೂ ಕೃತ್ಯಕ್ಕೆ ಬಳಸಿದ್ದ ಮೋಟಾರ್ ಸೈಕಲ್ ಅನ್ನು ವಶಪಡಿಸಿಕೊಂಡಿದ್ದಾರೆ. ಈ ಯಶಸ್ವಿ ಕಾರ್ಯಾಚರಣೆಯು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಐಪಿಎಸ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಎಂ ಜಗದೀಶ್ ಹಾಗೂ ಜಮಖಂಡಿ ಡಿವೈಎಸ್ಪಿ ರೋಷನ್ ಜಮೀರ್ ಅವರ ಮಾರ್ಗದರ್ಶನದಲ್ಲಿ ನಡೆಯಿತು. ಬನಹಟ್ಟಿ ಸರ್ಕಲ್ ಇನ್ಸ್ಪೆಕ್ಟರ್ ಆರ್ ಪಾಟೀಲ ಅವರ ನೇತೃತ್ವದಲ್ಲಿ ತನಿಖಾಧಿಕಾರಿಗಳಾದ ಪಿಎಸ್ಐ ಶಿವರಾಜ್ ಧರಿಗೋಣ, ಕ್ರೈಂ ಪಿಎಸ್ಐ ಪಿಬಿ ಪೂಜಾರಿ ಹಾಗೂ ಪೊಲೀಸ್ ಸಿಬ್ಬಂದಿ ಈ ಯಶಸ್ವಿ ಕಾರ್ಯಾಚರಣೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ತೇರದಾಳ ಪೊಲೀಸ್ ಠಾಣೆಯ ಪಿಎಸ್ಐ ಶಿವಾನಂದ ಸಿಂಗನ್ನವರು ಹಾಗೂ ಮಹಾಲಿಂಗಪುರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪೊಲೀಸ್ ಇಲಾಖೆಯ ಈ ಗಮನಾರ್ಹ ಸಾಧನೆಯನ್ನು ಮೆಚ್ಚಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಅವರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ತಂಡಕ್ಕೆ ಸೂಕ್ತ ಬಹುಮಾನ ಘೋಷಿಸಿದ್ದಾರೆ. ಕಳ್ಳತನ ಹಾಗೂ ಮಾದಕ ದ್ರವ್ಯಗಳ ವಿರುದ್ಧ ಬನಹಟ್ಟಿ ಪೊಲೀಸರ ಈ ಕಟ್ಟುನಿಟ್ಟಿನ ಕ್ರಮ ಸಾರ್ವಜನಿಕರಲ್ಲಿ ಭದ್ರತೆಯ ವಿಶ್ವಾಸ ಮೂಡಿಸಿದ್ದು, ಅಪರಾಧಿಗಳಿಗೆ ಸ್ಪಷ್ಟ ಎಚ್ಚರಿಕೆಯ ಸಂದೇಶ ನೀಡಿದೆ. ಇನ್ನಷ್ಟು ತಾಜಾ ಮತ್ತು ನಿಖರ ಸುದ್ದಿಗಳಿಗಾಗಿ ಸಮತಾ ಪಬ್ಲಿಕ್ ನ್ಯೂಸ್ ಜೊತೆಗೆ ಇರಿ. ನಮಸ್ಕಾರ. ಉದ್ದೇಶ ನಾವು 5 ಕೇಸಲ್ಲಿ ಪ್ರಾಪರ್ಟಿ ಥೆಫ್ಟ್ ಕೇಸಲ್ಲಿ 5 ಕೇಸಲ್ಲಿ ಮತ್ತು 2 NDPS ಕೇಸಲ್ಲಿ ಬನ್ನಟ್ಟಿ ಸರ್ಕಲಲ್ಲಿ ನಮ್ಮ ಸಿಪಿ ಅವರ ನೇತೃತ್ವದಲ್ಲಿ ನಾವು ಒಳ್ಳೆ ಕಾರ್ಯಾಚರಣೆ ಮಾಡಿದ್ದೀವಿ. ಅದ್ರ ಬಗ್ಗೆ ನಾವು ಒಂದು ಚಿಕ್ಕ ಪ್ರೆಸ್ ಮೀಟ್ ಥರ ಮಾಡ್ತಾ ಇದ್ದೀವಿ. ನನ್ನ ಒಂದು ಓವರಾಲ್ ಸುಮ್ಮನೆ ಕೊಟ್ಟರೆ ಟೋಟಲ್ 2 NDPS ಕೇಸಲ್ಲಿ ಈ ತಿಂಗಳಲ್ಲಿ 1 kg 3 ಗ್ರಾಮ್ ಗಾಂಜಾ ನಾವು ಸೀಸ್ ಮಾಡಿದ್ದೀವಿ. ಟೋಟಲ್ 5 ಕೇಸಲ್ಲಿ ನಾವು ಗೋಲ್ಡ್ ಆರ್ನಮೆಂಟ್ಸ್, ಗೋಲ್ಡ್ ಆಭರಣ 36 kg 36 ಗ್ರಾಮ್ ಮತ್ತು ಸಿಲ್ವರ್ 30 ಗ್ರಾಮ್ ಮತ್ತು ಕ್ಯಾಶ್ 1 ಲಕ್ಷ ಟೋಟಲ್ ವ್ಯಾಲ್ಯೂ ಮತ್ತು 5 ಬೈಕ್ಸ್ ಟೋಟಲ್ ವ್ಯಾಲ್ಯೂ ಬಂದುಬಿಟ್ಟು 9,37,000 9,37,000. ಇತ್ತೀಚೆಗೆ ನಮ್ಮ ಕ್ರೈಮ್ ಟೀಮ್, ನಮ್ಮ PSI ಅವ್ರ ನೇತೃತ್ವದಲ್ಲಿ, ನಮ್ಮ CPI ಅವ್ರ ಲೀಡರ್ಶಿಪ್ದಲ್ಲಿ, ಅವ್ರದ್ದು ಲೀಡರ್ಶಿಪ್ ತುಂಬ ಇಂಪಾರ್ಟೆಂಟ್ ಇದೆ. ಅವರು ಪುಷ್ ಮಾಡಿದರೆ ಮಾತ್ರ ಈ ಕೆಲಸ ಆಗುತ್ತೆ. ಆ ಲೀಡರ್ಶಿಪ್ಪಲ್ಲಿ ಅವ್ರ ಆ್ಯಕ್ಟಿವ್ ಇನ್ವಾಲ್ವ್ಮೆಂಟಿಂದ ಅವ್ರು ಕಂಟಿನ್ಯೂಸ್ ಆಗಿ ಏನು ಬೆನ್ನತ್ತಿದ್ದಾರೆ ಅಂತ, ಮತ್ತು ನಮ್ಮ ಸಿಬ್ಬಂದಿ ಕೂಡ ಸ್ವಲ್ಪ ರಿಸ್ಕ್ ತಗೊಂಡು ಏನು ಕೆಲಸ ಮಾಡಿದರೆ ಇಂಥ ಕೇಸಲ್ಲಿ ಆ ಕೇಸಲ್ಲಿ ನಮಗೆ ಸಕ್ಸಸ್ ಸಿಕ್ಕಿದೆ. ಇಂಡಿವಿಜುವಲ್ ಆಗಿ ನಮಗೆ ಕೇಸಸ್ ಬಗ್ಗೆ ಹೇಳೋದು ಇದ್ದರೆ, ಫಸ್ಟ್ ಬನಹಟ್ಟಿ ಪೊಲೀಸ್ ಸ್ಟೇಷನಲ್ಲಿ ಇದು ಕ್ರೈಮ್ ನಂಬರ್ 7/2026 ನವೀನ್ ಪ್ರಕಾಶ್ ಅವ್ರ ಕಂಪ್ಲೇಂಟ್ ಮೇಲೆ ನಾವು ಬೈಕ್ ಥೆಫ್ಟ್ ಕೇಸ್ ತಗೊಂಡಿದ್ದೀವಿ. ಇದರಲ್ಲಿ ನಮ್ಮ ಶಾಂತಹಳ್ಳಿ PSI, ಈಗ ಮಾಲಿಂಪುರಲ್ಲಿದ್ದಾರೆ ಕ್ರೈಮ್, ಪ್ಲಸ್ ನಮ್ಮ PB ಪೂಜಾರಿ ಅವ್ರ ಇಬ್ಬರು ನೇತೃತ್ವದಲ್ಲಿ ನಾವು ದತ್ತು ನಾಮದೇವ್ ಚೌಹಾಣ್, ಈಗಾಗಲೇ ಪ್ರಾಪರ್ ಪ್ರೆಸ್ ನೋಟ್ ಕೂಡ ಕೊಡ್ತೀವಿ, ಅವ್ರಿಗೆ ಹಿಡಿದ್ಬಿಟ್ಟು ಅದೇ ಬೈಕ್ ನಾವು ರಿಕವರ್ ಮಾಡಿದ್ದೀವಿ. 30,000 ಬೈಕ್, ಹೋಂಡಾ ಶೈನ್ ಬೈಕ್ ರಿಕವರ್ ಮಾಡಿದ್ದೀವಿ. ನೆಕ್ಸ್ಟ್ ಕೇಸ್ ನಮಗೆ ಹೇಳೋದು ಇದ್ರೆ ಕ್ರೈಮ್ ನಂಬರ್ 18/2026 ಥೆಫ್ಟ್ ಕೇಸ್ ಬನಹಟ್ಟಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ. ಇದರಲ್ಲಿ ಶ್ರೀಮತಿ ಅಕವ್ವ ಮಹಂತೇಶ್ ಹೋಗಾರ್ ಅವರ ಕಂಪ್ಲೇಂಟ್ ಮೇಲೆ ನಾವು FIR ರಿಜಿಸ್ಟರ್ ಮಾಡಿದ್ದೀವಿ. ಅದರಲ್ಲಿ ಟೋಟಲ್ ಕಳ್ತನ ಆಗೋದು ಮಾಲ್ 10 ಗ್ರಾಮ್ ತೂಕದ ಬಂಗಾರ ಮತ್ತು 5 ಗ್ರಾಮ್ ಕರೆಕ್ಟ್. ಟೋಟಲ್ ವ್ಯಾಲ್ಯೂ ಬಂದ್ಬಿಟ್ಟು 2,25,000. ಇದರಲ್ಲಿ ಕೂಡ ನಮ್ಮ ಶಿವರಾಜ್ ಬನಹಟ್ಟಿ PSI ಅವರು, ಪ್ಲಸ್ ಇವರು ನಮ್ಮ PB ಪೂಜಾರಿ ಕ್ರೈಮ್ PSI ಅವರು ಮತ್ತು ಅವ್ರ ಪೂರ್ತಿ ತಂಡ, ಅವ್ರದ್ದು ಹೆಸರು ಕೂಡ ತಾವು ಎಲ್ಲರೂ ಇಂಕ್ಲೂಡ್ ಮಾಡಬೇಕು. ಬಿಕಾಸ್ ಅವರಿಗೆ ಆ್ಯಕ್ಚುಲಿ ಗೌರವ ಸಿಗಬೇಕು. ಭಾಳಷ್ಟು ಪ್ರಕರಣಗಳು ಗರಗೊಂಡ ಸಾಹೇಬರು ಬಂದಾಗಿಂದ ಇದಾಗವು. ಅದರಲ್ಲಿ ಅಕ್ಯೂಸ್ ಅಬುಬಕರ್ ರಂಜಾನ್ ಮುಲ್ಲಾ ಹೊಸೂರು, ಅವನಿಗೆ ಇಲ್ಲಿ ಲೋಕಲ್, ಅವನಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಫೆಬ್ರವರಿ ತಿಂಗಳು ಅಲ್ಲಿ. ಅವ್ರ ಕಡೆಯಿಂದ ನಮಗೆ ಒಂದು ಗೋಲ್ಡ್ ಮಂಗಲ್ಯ ಚೈನ್ 10 ಗ್ರಾಮ್, ಒಂದು 5 ಗ್ರಾಮ್ ಚೈನ್ ಮತ್ತು 15 ಗ್ರಾಮ್ ಬೇರೆ ಬೇರೆ ಬಂಗಾರ, ಟೋಟಲ್ ವ್ಯಾಲ್ಯೂ ಬಂದ್ಬಿಟ್ಟು ಪೂರ್ತಿ ವ್ಯಾಲ್ಯೂ 2,25,000 ರಿಕವರಿ ಆಯಿತು. ಒಂದು ಸ್ಪ್ಲೆಂಡರ್ ಬೈಕ್ 25,000 ಅದನ್ನು ಕೂಡ ರಿಕವರಿ ಆಯಿತು.
ಈ ಕೇಸಲ್ಲಿ 3 ಲಕ್ಷ ಟೋಟಲ್ ನಮಗೆ ಎಲ್ಲ ನೀಟಾಗಿ ರಿಕವರಿ ಸಿಕ್ಕಿದೆ. ಇದೇ ರೀತಿ ಬನ್ನಟ್ಟಿಯಲ್ಲಿ ಒಂದು ಕ್ರೈಮ್ ನಂಬರ್ 96/2026 ಅಲ್ಲಿ ಇದರಲ್ಲಿ ಟೋಟಲ್ ಕಲವು ಮಾಡೋದು ವ್ಯಾಲ್ಯೂ 3,10,000 ಟೋಟಲ್ ಥೆಫ್ಟ್ ಅಮೌಂಟ್ ವ್ಯಾಲ್ಯೂ 3,10,000. ಇದರಲ್ಲಿ ಕೂಡ ನಮ್ಮ ಇಬ್ಬರು PSIಗಳು ನಮ್ಮ CPI ಅವರ ನೇತೃತ್ವದಲ್ಲಿ ಪದ್ಮ ಇವರು ವೈಫ್ ಆಫ್ ಚಂದ್ರಕಾಂತ್ ಗೌರವ ರೆಸಿಡೆಂಟ್ ಗಣೇಶ್ಪುರ್ ಬೆಳಗಾವಿ ಲೇಡಿ ಅವರಿಗೆ ಅರೆಸ್ಟ್ ಮಾಡಿ ಅವ್ರ ಕಡೆಯಿಂದ ಪೂರ್ತಿ ವ್ಯಾಲ್ಯೂ ಎಲ್ಲ 23.5 ಗ್ರಾಮ್ ಏನು ಕಲವು ಮಾಲಿನ್ಯದ ಪೂರ್ತಿ ರಿಕವರಿ ಮಾಡಿದ್ದಾರೆ. ಮತ್ತು ಇದು ತುಂಬ ಕಮ್ಮಿ ಟೈಮಲ್ಲಿ ಅವರು ಈ ಥರ ರಿಕವರಿ ಮಾಡಿದ್ದಾರೆ. ಇದೇ ರೀತಿ ತಿರುದಾಲಲ್ಲಿ ಒಬ್ಬನಿಗೆ ಹಿಡಿದ್ಬಿಟ್ಟು ಇವರು 3 ಕೇಸಲ್ಲಿ ಡಿಟೆಕ್ಟ್ ಮಾಡಿದ್ದಾರೆ. ಕ್ರೈಮ್ ನಂಬರ್ 6/26, 14/2026, 61/2026. ಈ 3 ಕೇಸಲ್ಲಿ ಟೋಟಲ್ ರಿಕವರಿ ಬಂದ್ಬಿಟ್ಟು ನಮಗೆ ಒಂದು ಕೇಸಲ್ಲಿ 10,000, 62,000, 35,000 ಎಲ್ಲ ಸ್ಪೆಸಿಫಿಕ್ ಆಗಿ ನಮಗೆ ರಿಕವರಿ ಸಿಕ್ಕಿದೆ. ಎಲ್ಲ 5 ಕೇಸಲ್ಲಿ ರಿಕವರಿ ಬಂದ್ಬಿಟ್ಟು ನಮಗೆ 9,35,000 ನಮಗೆ ಇದು ಇಟ್ ಇಸ್ ಎ ಬಿಗ್ ಅಚೀವ್ಮೆಂಟ್. ಈಗ ವರ್ಷದಲ್ಲಿ ಈ ಟೈಮಲ್ಲಿ ನಮಗೆ ಏನು ರಿಕವರಿ ಸಿಕ್ಕಿದೆ ಅದು ದಟ್ ಇಸ್ ಎ ಗುಡ್ ಅಚೀವ್ಮೆಂಟ್, ಗ್ರೇಟ್ ಡಿಗ್ರಿಗೆ ಹೋಗುತ್ತೆ. ಅದೇ ರೀತಿ ಈ ತಿಂಗಳು ನಾವೇನು NDPS ಬಗ್ಗೆ ಮಾದಕ ವ್ಯಸನ ಬಗ್ಗೆ ನಾನು ತಮಗೆ ಹೇಳೋದು ಇದ್ದರೆ ಅಂದರೆ 2-3 ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಮಾಸ್ ಆಗಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ 700 ಇನ್ಸ್ಟಿಟ್ಯೂಷನ್ಸ್ ಇದೆ, 700 ಇನ್ಸ್ಟಿಟ್ಯೂಷನ್ಸ್ 8 ಕ್ಲಾಸಿನ ಮೇಲೆ 8ನೇ ತರಗತಿ ಟಾರ್ಗೆಟ್ ಮಾಡ್ತಾ ಇದ್ದೀವಿ. PUC ಇರಲಿ, 10ನೇ ತರಗತಿ ಸ್ಟೂಡೆಂಟ್ಸ್ ಇರಲಿ,